ಕೆಪಿಸಿಸಿ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಸಹಯೋಗದೊಂದಿಗೆ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನರವರ ಹಾಗೂ ಜಿಬಿಎಯ ಜಿಲ್ಲಾಧ್ಯಕ್ಷರುಗಳಾದ ಕೆ ಸಂಪತ್ಕುಮಾರ್ ರವರು, ಕೋಗಿಲೆ ವೆಂಕಟೇಶ್ ರವರು, ಎಪಿಎಸ್ ರಾಜ ಕಾರ್ತಿಕ್ ರವರು, ಎಂ ಮೂರ್ತಿಯವರು, ಶ್ರೀಧರ್ ರವರ ನೇತೃತ್ವದಲ್ಲಿ ಇಂದು ಭಾರತ್ ಜೋಡೋ ಸಭಾಂಗಣದಲ್ಲಿ 135ನೇ ಬಿ.ಆರ್. ಅಂಬೇಡ್ಕರ್ ರವರ ಜನ್ಮದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ ಅವರು, ಮಾಜಿ ಸಚಿವರಾದ ಎಚ್. ಆಂಜನೇಯವರು, ವಿಧಾನಪರಿಷತ್ ಶಾಸಕರಾದ ಎಫ್.ಎಚ್. ಚೆಕ್ಕಪ್ಪನವರು, ಕೆಪಿಸಿಸಿ ಸಂಯೋಜಕರಾದ ಅಮರೇಶ್ ಪಾಪಣ್ಣ ರವರು ಹಾಗೂ ಮುಂತಾದ ಹಲವು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉತ್ಸವವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಅಂದರೆ ಭಾರತ್ ಜೋಡೋ ಭವನದಲ್ಲಿ ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಸ್.ಸಿ ವಿಭಾಗದ ಅಧ್ಯಕ್ಷರಾದಂಥ ಧರ್ಮಸೇನಾ ಸಾಹೇಬರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ನಡೆದ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದಿದ್ದರು. ಎಲ್ಲ ಬರೋದಕ್ಕೆ ಮೊದಲೇ ಪೂರ್ವಭಾವಿ ಸಭೆ ನಡೆಸಿದಂಥ ನಮ್ಮ ಧರ್ಮಸೇನಾ ಸಾಹೇಬರು ನಮ್ದು ಯಾವುದೇ ಇದು ಎಸ್.ಸಿ ಪ್ರೋಗ್ರಾಮ್ ಆಗಿರೋದ್ರಿಂದ ಜಾಸ್ತಿ ಜನ ಬರೋದ್ರಿಂದ ಮಾತ್ರ ಆ ಒಂದು ಶಿಸ್ತನ್ನು ಕಾಪಾಡ್ಕೊಬೇಕು ಅಂತ ಹೇಳಿ ಅಚ್ಚುಕಟ್ಟಾಗಿರಬೇಕು, ಶಿಸ್ತನ್ನು ಕಾಪಾಡ್ಕೊಬೇಕು, ಡ್ರೆಸ್ ಕೋಡ್ ಚೆನ್ನಾಗಿರಬೇಕು, ಯಾವುದೇ ಆಗಲಿ ಇದು ಎಸ್.ಸಿ ಪ್ರೋಗ್ರಾಮ್ ಅಂತ ಹೇಳಬಾರ್ದು, ಇದೊಂದು ರೀತಿಯಲ್ಲಿ ವಿಜೃಂಭಣೆಯಿಂದ ಆಗಬೇಕು ಅಂತ ಹೇಳಿ ಅರ್ಥಪೂರ್ಣವಾಗಿ ನಡೆಸ್ಕೊಟ್ಟಂಥ ಧರ್ಮಸೇನಾ ಸಾಹೇಬರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.